ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಜೇಸ್ ಫ್ಯಾಮಿಲಿ ಕಿಚನ್ ಅಪ್ಪಟ ಮನೆ ರುಚಿ ಯೂಟ್ಯೂಬ್ ಚಾನಲ್. ಗರಿಗರಿಯಾದಂತಹ ದೋಸೆ, ಸಾಫ್ಟ್ ಆದಂತಹ ಇಡ್ಲಿ, ಹಾಗೆ ಬಿಸಿಯಾದ ಅನ್ನಕ್ಕೂ ಕೂಡ ರುಚಿ ಕೊಡುವಂತಹ ಒಂದು ಸುಲಭವಾದ ಹಾಗೆಯೇ ಅತಿ ರುಚಿಯಾದಂತಹ ಶೇಂಗಾ ಚಟ್ನಿಯನ್ನು ನಾವು ಮಾಡಿದ್ದೀವಿ. ಬನ್ನಿ ಈ ಒಂದು ಡಿಶ್ನ ಯಾವ ರೀತಿಗೆ ಮಾಡೋದು ತೋರಿಸ್ಕೊಡ್ತೀವಿ. ಇದು ತುಂಬಾ ಸುಲಭ, ಹಾಗೆಯೇ ಕಡಿಮೆ ಇಂಗ್ರೀಡಿಯೆಂಟ್ಸ್ ನಾವು ಯೂಸ್ ಮಾಡಿಕೊಂಡು ಮಾಡ್ಬೋದು. ಮೊದಲಿಗೆ ಬಾಣಲಿನ ಬಿಸಿ ಮಾಡ್ಕೋಬೇಕು. ಹಾಗೆ ಅಳತೆ ತಕ್ಕಂಗೆ ನಾವು ಶೇಂಗಾ ಬೀಜವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹುರ್ಕೋಬೇಕು. ಈಗ ವಿಡಿಯೋದಲ್ಲಿ ನೋಡ್ತಿದ್ದೀರಾ, ಈ ರೀತಿಯಾಗಿ ಗರ್ಗರಿಯಾಗಿ ಅದು ಚಟಪಟ ಅಂತ ಸಿಡಿಬೇಕು. ಅದಾದಮೇಲೆ ಅದನ್ನ ಆರಿಸಿ ನಿಧಾನವಾಗಿ ಒಂದು ಸೈಡಲ್ಲಿ ಇಟ್ಕೋಬೇಕು. ಈಗ ಅದೇ ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸಣ್ಣದಾದಂತಹ ಈರುಳ್ಳಿಯನ್ನು ಹೆಚ್ಕೊಂಡು ಅದು ಕೂಡ ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋದ್ಮೇಲೆ ನಾವು ರುಚಿಗೆ ತಕ್ಕಷ್ಟು ಒಂದು 4 ಎಸಳು ಬೆಳ್ಳುಳ್ಳಿನ ಹಾಕೋಬೇಕು. ಈರುಳ್ಳಿ ಜೊತೆಗೆ ಬೆಳ್ಳುಳ್ಳಿನ ಕೂಡ ನಾವು ಸೇರಿಸ್ಕೊಂಡು ನಿಧಾನವಾಗಿ ಲೋ ಫ್ಲೇಮಲ್ಲೇ ಈ ಗಂಟು ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು. ಹಾಗೆ ಖಾರಕ್ಕೆ ತಕ್ಕಂತೆ ಇಲ್ಲಿ ನಾವು ಒಣಮೆಣಸಿನ್ಕಾಯಿನ ಉಪಯೋಗಿಸ್ಕೊಂಡಿದ್ದೀವಿ. ಹಾಗಾಗಿ ಅದು ಕೂಡ ಖಾರಕ್ಕೆ ಎಷ್ಟು ಬೇಕೋ ಅಷ್ಟೇ ಅಳತೆಗೆ ನೀವು ಹಾಕೋಬೇಕು. ಇನ್ನು ಇದರ ರುಚಿನ ಹೆಚ್ಚಿಸೋದಕ್ಕೋಸ್ಕರ ಒಂದು ಸ್ವಲ್ಪನೇ ನಾವು ಹುಣಸೆಹಣ್ಣು ಹಾಕ್ಕೊಂಡಿದ್ದೀವಿ, ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಈಗ ಒಂದು ಮಿಕ್ಸಿ ಜಾರ್ಗೆ ನಾವು ಹುರಿದಿಟ್ಕೊಂಡು ಒಟ್ಟುನ ತೆಗೆದಿರುವಂತಹ ಶೇಂಗಾ ಬೀಜನ ಹಾಕೋಬೇಕು. ಅದರ ಜೊತೆಗೇ ನಾವು ಫ್ರೈ ಮಾಡಿದಂತಹ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಹಾಗೆ ಹುಣಸೆಹಣ್ಣು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮೊದಲಿಗೆ ನಾವು ಈ ರೀತಿಯಾಗಿ ತರತರಿಯಾಗಿ ರುಬ್ಕೋಬೇಕು. ಕನ್ಸಿಸ್ಟೆನ್ಸಿ ತಕ್ಕನಂಗೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ನಿಮಗೆ ಯಾವ ರೀತಿಯಾಗಿ ಸಣ್ಣದಾದಂಥ ಪೇಸ್ಟ್ ಬೇಕಂತ ಹೇಳಿದ್ರೆ ನೀವು ರುಬ್ಕೋಬೋದು, ಅಥವಾ ನಮಗೆ ಈ ರೀತಿಯಾದಂಥ ಕನ್ಸಿಸ್ಟೆನ್ಸಿನೇ ತುಂಬ ಇಷ್ಟ. ಯಾಕಂತ ಹೇಳಿದ್ರೆ ನಾವು ದೋಸೆಗೆ ಮಾಡ್ತಿರೋದ್ರಿಂದ ಈ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ. ರುಬ್ಬಿರುವಂತಹ ಶೇಂಗಾ ಚಟ್ನಿಗೆ ಘಮವಾದಂತಹ ಒಗ್ಗರಣೆ ಕೊಡೋಣ. ಒಂದು ಸಣ್ಣದಾದಂತಹ ಒಗ್ಗರಣೆ ಪಾತ್ರೆ ತೊಗೊಂಡು ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ. ಜೊತೆಯಾಗಿ ಸಾಸಿವೆ, ಒಣಮೆಣಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಕೊಡ್ತಿದ್ರೆ ಆಹಾ, ರುಚಿಯಾದಂತಹ ಶೇಂಗಾ ಚಟ್ನಿ ಸವಿಯೋದಕ್ಕೆ ಸಿದ್ಧ. ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಆಗಿ ನಾವು ಗರಿಯಾದಂತಹ ದೋಸೆ ಮಾಡಿದ್ದೀವಿ. ದೋಸೆಗೆ ತಕ್ಕಂತೆ ಶೇಂಗಾ ಚಟ್ನಿ ಕೂಡ ರೆಡಿಯಾಗಿದೆ. ತುಂಬಾ ಸುಲಭ. ನೀವು ಕೂಡ ಮನೆಯಲ್ಲಿ ಮಾಡಿ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.